ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕೃಷ್ಣಾ ನದಿಯಲ್ಲಿ ತೆಪ್ಪ ಪಲ್ಟಿ ಪ್ರಕರಣ. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಕೃಷ್ಣಾ ನದಿಯಲ್ಲಿ ಘಟನೆ. ಬೆಳಗ್ಗೆಯಿಂದ ನಡೆದಿರುವಂತಹ ಶೋಧ ಕಾರ್ಯ. ಇಲ್ಲಿಯ ತನಕ 3 ಸಾವು, 3 ಶವ ಹೊರತೆಗೆದಿರುವ ಅಗ್ನಿಶಾಮಕ ಸಿಬ್ಬಂದಿ. ಇನ್ನು 3 ಶೋಧ ಕಾರ್ಯ ಆರಂಭ. ನೆನೆ ದಿನ ಪುಂಡಲಿಕ ಯಂಕಂಚಿ ಸಾವನ್ನಪ್ಪಿದ್ದಾನೆ. ಬೆಳಗ್ಗೆ ಸಯ್ಯಬ್ ಚೌಧರಿ ಮತ್ತು ದಶರಥ ಸುಳಿಬಾವಿ ಮೃತದೇಹ ಪತ್ತೆಯಾಗಿದ್ದು, ಇನ್ನು ಮೈಬೂಬ್ ವಾಲಿಕರ್, ರಫೀಕ್ ಜಾಲಕರ್ ಇನ್ನು ಇಬ್ಬರಿಗೂ ಮುಂದುವರಿದ ಶೋಧ ಕಾರ್ಯ ಆರಂಭ. ಕೃಷ್ಣಾ ನದಿಯ ದಡದಲ್ಲಿ ಜೂಜಾಟವಾಡ್ತಾ ಇದ್ದ ಸುಮಾರು 8 ಜನ ತೆಪ್ಪದಲ್ಲಿ ತೆಪ್ಪ ಮಗುಚಿ ಓರ್ವ ಸಾವನ್ನಪ್ಪಿ, 2 ಬದುಕಿ ದಡ ಸೇರಿದ್ದು 5 ನದಿಯಲ್ಲಿ ನಾಪತ್ತೆಯಾಗಿರುವ ದುರ್ಘಟನೆ ಮಂಗಳವಾರ ಜರುಗಿದೆ. ಒಟ್ಟು ಜನರ ಪೈಕಿ 2 ಬಿಜಾಪುರ, ಬೀಳಗಿ, ಜಮಖಂಡಿ, ಬಾಗಲಕೋಟೆ ಅಗ್ನಿಶಾಮಕದ 25ಕ್ಕೂ ಸಿಬ್ಬಂದಿಗಳಿಂದ ಮುಂದುವರಿದ ಶೋಧ ಕಾರ್ಯ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಭೇಟಿ, ಪರಿಶೀಲನೆ. 4 ಗಂಟೆ 5 ಗಂಟೆ ಮಧ್ಯವಧಿಯಲ್ಲಿ PSI ಕೋಲಾರ ತಮ್ಮ ಸಿಬ್ಬಂದಿ ಜೊತೆ ಈ ರೀತಿ ಯಾವುದೋ ಇಸ್ಪಿಟ್ ಜೂಜಾಟ ನಡೀತಿದೆ ಆ ಮಾಹಿತಿ ಮೇರೆಗೆ ಈ ಭಾಗದಲ್ಲಿ ಬಂದಿರ್ತಾರೆ. ಆವಾಗ ಇಲ್ಲಿ ಇಸ್ಪಿಟ್ ನಡೆಸುವವರು ಅಲ್ಲಿ ವಾಚರನ್ನು ಒಂದು ಹೊರಗಡೆ ಇಟ್ಟಿರ್ತಾರೆ. ಆ ವಾಚರ್ ಇಂಥ ಪೊಲೀಸ್ ಪಾರ್ಟಿ ಬರ್ತಾ ಇದೆ ಅಂತ ಇವರಿಗೆ ಮುನ್ಸೂಚನೆ ಕೊಡ್ತಾನೆ. ಮುನ್ಸೂಚನೆ ಬಂದ ತಕ್ಷಣ ಇಲ್ಲಿ ಇಸ್ಪಿಟ್ ಆಡುವವರು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾರೆ. ಅದರಲ್ಲಿ ಕೆಲವು ಜನ ಲ್ಯಾಂಡಲ್ಲಿ ಹೋಗಿದ್ದಾರೆ ಮತ್ತು ಕೆಲವು ಜನ ಸುಮಾರು 8 ಜನ ಮಾಹಿತಿ ಪ್ರಕಾರ 8 ಜನ ಒಂದು ತೆಪ್ಪದಲ್ಲಿ ಬಂದು ಈ ಬ್ಯಾಕ್ ವಾಟರನ್ನು ದಾಟಿ ಆ ಕಡೆ ಹೋಗಲಿಕ್ಕೆ ನೋಡ್ತಾರೆ. ಅದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಅದು ಮುಳುಗಡೆ ಆಗಿರುತ್ತದೆ. ಅದರಲ್ಲಿ 2 ಜನ ಈಜಾಡಿ ತಡಕ್ಕೆ ಬಂದಿರ್ತಾರೆ ಮತ್ತು ಇನ್ನು 6 ಜನ ಅದು ದೇ ಸಸ್ಪೆಕ್ಟ್ ಟು ಬಿ ಡ್ರೌಂಡ್. ಅದರಲ್ಲಿ ಒಂದು ಬಾಡಿ ಸಿಕ್ಕಿದೆ ಮತ್ತು 5 ಜನಕ್ಕೋಸ್ಕರ ಈಗ ನಾವು ಹುಡುಕಾಡ್ತಾ ಇದ್ದೀವಿ. ಈಗ ಕತ್ತಲೆ ಆದ್ದರಿಂದ ಮತ್ತು ಸ್ವಲ್ಪ ಇಲ್ಲಿ ಮೀನುಗಾರರು ಬಲೆ ಹಾಕಿದ್ರಿಂದ ಅದನ್ನು ರಾತ್ರಿ ಸಮಯದಲ್ಲಿ ಕಾರ್ಯಾಚರಣೆ ನಡೆಸೋಕ್ಕೆ ಆಗ್ತಾ ಇಲ್ಲ. ಮತ್ತು ಅದನ್ನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಕಾರ್ಯಾಚರಣೆ ಮತ್ತೊಮ್ಮೆ ಪ್ರಾರಂಭಿಸ್ತೀವಿ. ಮತ್ತು ಇದು ಎಷ್ಟು ಜನ ಒಳಗಡೆ ಇದ್ದಾರೆ ಅವರಿಗೂ ಸಹ ಇನ್ನು 5 ಜನ ಸಸ್ಪೆಕ್ಟೆಡ್ ಅವರಿಗೆ ಹುಡುಕಬೇಕಾಗಿದೆ. ಇದು ಹೆಸರಿನ ಡೀಟೇಲ್ಸ್ ಇನ್ನೂ ತಗೋಬೇಕಾಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.